ಮೆಣಸಿನ ಗಿಡ ಹಾಳಾಗಿರೋ ವಿಚಾರವಾಗಿ ಗಲಾಟೆ ಆಗಿರೋದು, ಮತ್ತು ಅಲ್ಲಿ ಬೋರನ್ನು ಹಾಕಬೇಕೋ ಬೇಡವೋ ಅನ್ನೋ ವಿಚಾರವಾಗಿ ಗಲಾಟೆ ಆಗಿರೋದು, ಈ ಎರಡನ್ನೂ ಜೊತೆಗೂಡಿ ಈ ಗಲಾಟೆ ಉದ್ಭವ ಆಗಿದೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಮಾಲೂರು ಠಾಣೆಯ ಪಡವನಹಳ್ಳಿ ಗ್ರಾಮ ಅನ್ನೋ ಜಾಗದಲ್ಲಿ ಒಂದು ಮರ್ಡರ್ ನಡೆದಿದೆ. ಈ ಒಂದು ಮರ್ಡರಲ್ಲಿ ಮೃತ ಬಂದ್ಬಿಟ್ಟು ಮುನಿರಾಜು ಅಂತ, ಇವನು ಅದೇ ಪಡವನಹಳ್ಳಿ ಗ್ರಾಮದವನೇ ಆಗಿರ್ತಾನೆ. ಇಲ್ಲಿ ಆರೋಪಿಗಳು ಬಂದ್ಬಿಟ್ಟು 8 ಜನ ಆರೋಪಿಗಳನ್ನು ನಾವು ಆಲ್ರೆಡಿ ಇವಾಗ ದಸ್ತಗಿರಿ ಮಾಡ್ಕೊಂಡಿದ್ದೀವಿ. ಅವರೆಲ್ಲರೂ ಅಣ್ಣಯ್ಯಪ್ಪ, ವೀರಸ್ವಾಮಿ, ಸೋಮಶೇಖರ್, ಕಾಂತರಾಜು, ಭರತ್, ವೆಂಕಟೇಶ್, ಅಂಜನಮ್ಮ ಮತ್ತು ಭಾಗ್ಯಮ್ಮ. ಎಲ್ಲರೂ ಅವರೆಲ್ಲ ಪಡವಳ್ಳಿಯವರೇ. ಇಲ್ಲಿ ಪಡವನಹಳ್ಳಿಯಲ್ಲಿ ಒಂದು ಜಮೀನಿನ ವಿಚಾರವಾಗಿ ಈ ವ್ಯಾಜ್ಯ ಶುರುವಾಗಿದ್ದು, ಆ ವ್ಯಾಜ್ಯದ ಒಂದು ಮುಂದುವರಿಕೆಯೇ ಈ ಒಂದು ಹತ್ಯೆ ಆಗುತ್ತೆ. ಅವರು ಇಬ್ಬರು ಒಂದು ಬೋರಿನ ಒಂದು ದಾರಿ ವಿಚಾರವಾಗಿ ಮತ್ತು ಒಂದು ಬೋರ್ ವಿಚಾರವಾಗಿ ಜಗಳನ ಶುರು ಮಾಡ್ಕೊತಾರೆ. ಅಲ್ಲಿಂದ ಅವರು ಹೋಗ್ಬೇಕಾದ್ರೆ ಗಾಡಿಯಲ್ಲಿ ಈ ಮುನ್ರಾಜು ಮತ್ತು ಈರಪ್ಪ ಮತ್ತು ಕೃಷ್ಣಪ್ಪ ಅನ್ನೋರಿಗೆ ಡ್ಯಾಶ್ ಮಾಡಿಕೊಂಡು ಹೋಗ್ತಾರೆ ಅವರು. ಈ ಒಂದು ಆಕ್ಸಿಡೆಂಟ್ ಅವರು ಗಾಡಿಯಲ್ಲಿ ಹೊಡೆದಿರೋ ರಭಸಕ್ಕೆ ಅವನು ಮುನ್ರಾಜು ಅನ್ನೋನು ಈ ದಿನ ತೀರ್ಕೊಂಡಿದ್ದಾರೆ. ಈ ಒಂದು ಕೇಸಿನಲ್ಲಿ ಆಲ್ರೆಡಿ ನಾವು ಎಲ್ಲ ಆರೋಪಿಯನ್ನು ಅರೆಸ್ಟ್ ಮಾಡಿ ಅವ್ರಿಗೆ ನಾವು ಜೇಸಿಯನ್ನು ಕೊಡಿಸೋ ವ್ಯವಸ್ಥೆ ಮಾಡಿ. ಇವಾಗ ಇದ್ರ ಕೊಲೆದು ನಾವು ಅದನ್ನು ಚೆಕ್ ಮಾಡಬೇಕಾಗತ್ತೆ. ಯಾಕಂದರೆ ರಾತ್ರಿ ಟೈಮಲ್ಲಿ ಅದು ಏನು ಕಾಣ್ತಾ ಇತ್ತು, ಏನು ಕಾಣ್ತಾ ಇಲ್ಲ, ಯಾರು ಅಟ್ಯಾಕ್ ಮಾಡಿದ್ರು, ಏನು ಎಲ್ಲ ಸೀಕ್ವೆನ್ಸ್ ಆಫ್ ಈವೆಂಟ್ಸ್, ಚೈನ್ ಆಫ್ ಈವೆಂಟ್ಸನ್ನು ನಾವು ಚೆಕ್ ಮಾಡಿಕೊಂಡು ನಂತರ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಏನು ಬರುತ್ತೋ ಅದರಂಗೆ ನಾವು